ನಾನು ರಿಟೈರ್ ಆಗ್ಬೇಕು ಅಂತ ಇದ್ದೆ. ಈ 10 ವರ್ಷನೂ ನೋಡಿದೆ. ಈ ತಾಲೂಕ ಬೇಕಾಗಿರೋ ಆ ದಿನ ನಾವು ಪ್ರಾರಂಭ ಮಾಡಿರೋ ಕೆಲಸಗಳು ಮಾಡ್ತಾರೆ ಅಂತ ಬಹಳ ಒಪ್ಪಿಗೆಯಿಂದ ನೋಡಿದೆ ನಾನು. ಆ ಕೆಲಸಗಳೆಲ್ಲ ಪೂರ್ತಿ ಆಗಿದ್ರೆ ಈ ದಿನ ಮಡಿಸರ ಕ್ಷೇತ್ರ ಪರಿಸ್ಥಿತಿ ಇನ್ನೊಂದರಕವಾಗಿರ್ತಾ ಇತ್ತು. ಬಹಳ ಅಭಿವೃದ್ಧಿ ಮಾಡ್ಕೊಂಡಿದ್ದೀವಿ. ಗೋವಿಂದಪ್ಪ ಕೇವಲ ನಿಮ್ಮೊಂದು ಊರದೇ ಹೇಳಿದ್ರು, ಯಾವ ಊರಿಗೋದ್ರು ಕೂಡ ದೊಡ್ಡ ಲಿಸ್ಟ್ ಓದ್ತಾವ್ರೆ. ಬಹಳ ಸಂತೋಷದಿಂದ ಗುರ್ತಿಟ್ಕೊಂಡಿದ್ದೆ. ನಾವೆಲ್ಲ ಕೆಲಸ ಮಾಡಿರೋ ಕೆಲಸಗಳು ಮುಖ್ಯವಾದ 10 ವರ್ಷದಿಂದ ನಿಂತೋಗಿದ್ದಾವೆ. ಕುಡಿಯೋ ನೀರಿನ ಶಾಶ್ವತ ಪರಿಷ್ಕಾರಕ್ಕೋಸ್ಕರ ಶ್ರೀರಾಮರೆಡ್ಡಿ ಕುಡಿಯೋ ನೀರು ಯೋಜನೆ, ತುಂಗಭದ್ರಾ ನೀರು ಅಲ್ಲಿಂದ 100 ಕಿಲೋಮೀಟರ್ ಪೈಪ್ಗಳು ತಕೊಂಡು ಬಂದು ಊರೂರು ಟ್ಯಾಂಕ್ಗಳು ಕಟ್ಟಿ ನೀರು ಕೊಟ್ವಿ. ಈ ದೇಶದಲ್ಲಿ ಅಲ್ಲ, ಈ ಆಸಿಯಾ ಖಂಡದಲ್ಲೇ ಅಂತ ದೊಡ್ಡ ಕುಡಿಯೋ ನೀರಿಂದ ಯಾರು ಮಾಡಲಿಲ್ಲ, ಮಾಡಿದ್ವಿ. ನಾನು ಅಧಿಕಾರದಿಂದ ಇಳಿದೋಗೋವರೆಗೂ ಪ್ರತಿದಿನ ನೀರು ಬರ್ತಾ ಇದ್ದು, ನಿಮಗೆ ಕುಡಿಯೋ ನೀರು ಬರ್ತಾ ಇದ್ದು. ಈ 10 ವರ್ಷದಿಂದ ದಿನದಿನಕ್ಕೂ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ. ಅದ್ರ ಮನೆಯಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡ್ತಾ ಇಲ್ಲ. ಆ ನೀರು ವಾರಕ್ಕೂ 10 ದಿನಕ್ಕೆ ಕೂಡ ನಿಮ್ಗೆ ನೀರು ಬರ್ತಾ ಇಲ್ಲ. ಎಷ್ಟು ಬಾಧೆ ಆಗ್ತೈತೆ ನನಗೆ, ಕಷ್ಟಪಟ್ಟು ತಂದಿರೋನಿಗೆ. ಇದು ಈಗಾದ್ರೂ ಸರಿ ಮಾಡ್ತಾ ಇದ್ರೆ ಶಿಥಿಲವಾಗುತ್ತೆ ಅದು. ಆದ್ರಿಂದಾನೇ ಆ ಶ್ರೀರಾಮರೆಡ್ಡಿ ಕುಡಿಯೋ ನೀರು ಪ್ರತಿದಿನ ಪ್ರತಿ ಊರಿಗೂ ಬರಬೇಕು. ಆ ನೀರು ಕೂಡ ಮನೆಗೂ ನಲ್ಲಿ ಹಾಕ್ಸಿ ನಿಮಗೆ ನೀರು ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದಾನೇ ಮತ್ತು ಇವತ್ತು ಕಾಲು ಈಚೆ ಹಾಕಿ ನಿಮ್ಮ ಹತ್ರ ಬಂದಿದ್ದೀನಿ. ಏನ್ ರಾಜಕೀಯ ಇಲ್ಲ, ಎಲ್ಲ ನೋಡಿದ್ದೀನಿ ನಾನು. ರಾಜಕೀಯ ಪದವಿಗೋಸ್ಕರ ನಾನೇನ್ ಬರ್ಲಿಲ್ಲ, ನಾನೇನ್ MLA ಆಗಿಲ್ಲ. ಆ ನೀರಿಂದು ಶಾಶ್ವತವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಮನೆಗೂ ನೀರು ತಲುಪಿಸ್ಬೇಕು. ಎರಡನೇದು, ಶ್ರೀಶೈಲಂನಿಂದ ಹಂದ್ರಿ ನೀವ ನೀರು, ಕೃಷ್ಣಾ ನದಿ ನೀರು, ನೀವು ನನ್ನ ಜೊತೆ ಪಾದಯಾತ್ರೆ ಕೂಡ ಮಾಡಿರೋರಿದ್ದೀರಾ ಇಲ್ಲಿ. ಅಷ್ಟು ಕಷ್ಟಪಟ್ಟು ಆ ನೀರು ತಕೊಂಡು ಬಂದ್ರೆ ಈ ದಿನ ಕೂಡ ನಿಮ್ಮ ಕೆರೆಯಲ್ಲಿ ನೀರು ಬರ್ಲಿಲ್ಲ. 10 ವರ್ಷ ಬೇಕಾ? 10 ವರ್ಷ ಬೇಕಾ? ಬಿಂದಿಗೆ ತುಂಬಾ ನೀರು ಕೊಟ್ಟು ನೀನ್ ನೆತ್ತಿ ಮೇಲೆ ಇಟ್ಟರೆ ಆ ನೆತ್ತಿ ಮೇಲೆ ಇರೋ ನೀರ್ನ ಕೆಳಗಡೆ ಒಂದು ಬಿಂದಿಗೆಗೂ ಒಂದು ಗ್ಲಾಸ್ಗೆ ಹೋಗೋದಕ್ಕೆ ಇಷ್ಟು ದಿನ ಬೇಕಾ? 10 ವರ್ಷ ಬೇಕಾ? ಈಗ ಅದು ತಡೆದಾ ಇದ್ರೆ ಇನ್ನು ಹಂಗೆ ನಿಂತು ಹೋಗ್ತಾ ಇದೆ. ಆದ್ರಿಂದಾನೇ ಆ ನೀರು ತಗೊಂಡು ಬರ್ಬೇಕು, ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸ್ಬೇಕು. ನಮ್ಮ ರೈತರ ಕಷ್ಟ ಏನಾದ್ರೆ ಇದೋ ಅದು ಪರಿಷ್ಕಾರ ಶಾಶ್ವತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮತ್ತು ನಿಮ್ಮ ಹತ್ರ ಈ ದಿನ ಬಂದಿದ್ದೀನಿ ನಾನು. ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದೀರಾ ನೀವೆಲ್ಲರೂ ಕೂಡ. ಅಲ್ಲಿರೋ ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿರೋರು ಕಾಣಿಸ್ತಾ ಇದ್ದೀರ ನನಗೆ. ಉದ್ಯೋಗ ಅವ್ರಿಗೆ ಇದ್ದೀರಾ? ಉದ್ಯೋಗ ಇವರಿಗೆಲ್ಲ ಉದ್ಯೋಗ ಸೌಕರ್ಯ ಕೊಡಿಸ್ಬೇಕು ಅಂತಾನೆ ಮಡಕ್ಸಿನಲ್ಲಿ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ 1600 ಎಕರೆ ಜಮೀನು ತೆಗೆದು ಅಲ್ಲಿ ಫ್ಯಾಕ್ಟರಿಗಳು ತಂದು ಕಂಪನಿಗಳು ತಂದು ಮಕ್ಕಳಿಗೆಲ್ಲ ಉದ್ಯೋಗ ಕೊಡಿಸ್ಬೇಕು ಅಂತಂದ್ರೆ 10 ವರ್ಷ ಆಯ್ತು. ಇಷ್ಟವರೆಗೂ ಒಂದು ಉದ್ಯೋಗ ಅವಕಾಶ ಬರಲಿಲ್ಲ. ಈ ದಿನ ಕೂಡ ಓದ್ಕೊಂಡಿರೋ ಮಕ್ಕಳು ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಏನ್ ಕರ್ಮ ಇದು ಮನಸ್ಸರಿಕೆ ಅಂತ ಹೇಳ್ತೀನಿ. ಇವನ್ನ ನೋಡಿ ನಾನು ಹೆಂಗ್ ಬಿಡೋದು? ಆದ್ರಿಂದಾನೇ ಈ ಬರೋ 5 ವರ್ಷದಲ್ಲಿ ಫ್ಯಾಕ್ಟರಿಗಳು ತಂದು ಕಂಪನಿಗಳು ತಂದು ನಮ್ಮ ಮಡಗಿಸಿರೋ ಮಕ್ಕಳು ಓದ್ಕೊಂಡಿರೋ ಮಕ್ಕಳಿಗೆ ಅಲ್ಲಿ ಶಾಶ್ವತವಾಗಿ ಅವ್ರಿಗೆ ಒಂದು ಉಪಾಧಿ ಕೊಡಬೇಕು, ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕು ಅಂತಲೇ ಈ ದಿನ ಹೆಜ್ಜೆ ಮನೆ